ಏನಪ್ಪ ಇದು ಯಪ್ಪ ಅಲೆ ಬಂದೇ ಬಿಟ್ಟ. ಬಡ್ಡಿ ಕೊಡೋ ಟೈಮ್ ಆಗೋಯ್ತಾ? ಅಯ್ಯೋ ದೇವ್ರೆ, ದುಡ್ಡು ಬೇರೆ ಇಲ್ಲ, ಮನೆ ಹತ್ರನೇ ಬಂದ್ಬಿಟ್ಟಿದ್ದಾನೆ. ಅಂದ್ರೆ ನನ್ನ ಗಂಡಗೂ ನಮ್ಮ ಅತ್ತಿಗೂ ಎಲ್ಲ ಹೇಳ್ಬಿಟ್ಟೇನೆ ಅನ್ಸುತ್ತೆ. ನನ್ನ ಮೀಟ್ರ್ ಬಡ್ಡಿಗೆ ಸಾಲ ಕಂಡಿರೋದ. ಈಗೇನಪ್ಪ ಮಾಡೋದು, ಹೆಂಗಪ್ಪ ಬಚಾವಾಗೋದು? ನಮ್ಮ ಅಮ್ಮನ ಕೇಳಿದೆ, ದುಡ್ಡಿಲ್ಲ ಅಂತಂದು. ನಮ್ಮಪ್ಪ ನೋಡಿರೆ ಎಲ್ಗ ಹೋಗಿ ಕಿರಿಸ್ಕೊಂಡೈತಿ, ಕೊಟ್ಟು ಕಳಿಸ್ತೀನಿ ಹೋಗಮ್ಮ ಅಂತ ಕಳಿಸಿಲ್ಲ ನಮ್ಮ ಅಮ್ಮಯ್ಯ. ಈಗ ನೋಡು ನನ್ನ ಮರ್ಯಾದೆ ಹೋಗೋ ಅಂತದಾಯ್ತು. ದುಡ್ಡು ತಂದಿದ್ರೆ ಮುಖದ ಮೇಲೆ ಕ್ಯಾಸ್ತು ಅವನ್ನ ಕಳಿಸ್ಬೋದಾಯ್ತು ಸಮಾಧಾನ ಮಾಡಿ. ಈಗ ದುಡ್ಡಿಲ್ಲ, ಏನಪ್ಪ ಹೇಳೋದು? ನನ್ನ ಗಂಡಿಗೆ ಏನು ಹೇಳೋದು, ನಮ್ಮ ಅತ್ತಿಗೆ ಏನು ಹೇಳೋದು? ದೇವ್ರೇ, ನಾನು ನೀನೇ ಕಾಪಾಡಬೇಕು. ಏ ನೇತ್ರ, ಏನಿದು? ಬಡ್ಡಿ ವ್ಯವಹಾರ ಯಾವಾಗಿಂದ ಇದು? ಏನ್ರಿ ಅದು? ಯಾರಿವ್ರು? ಓಹೋ, ಏನ್ ಅಲೇನೆ ಇಷ್ಟು ಬೇಗ ಮರ್ತ್ಬಿಟ್ಟ ಈ ವಯ್ಯನ್ನ? ನೋಡು ಸರಿಯಾಗಿ ಒಂದ್ ಸ್ವಲ್ಪ ಹತ್ರಕ್ಕೆ ಬಂದು. ಏನೇನೇ ಟ್ರೈನ್ ಮಾತಾಡ್ತಾ ಇದ್ಯಾ? ಇವತ್ತು ಬಡ್ಡಿ ಕೊಡ್ಬೇಕಾಯ್ತು ತಾನೆ, 2 ದಿವಸ ಹಿಂದೆನೆ ಕೊಡ್ಬೇಕಾಯ್ತು. ಇವತ್ತು ಬರ್ತೀನಿ ಕೊಡ್ತಿದ್ರೆ 2 ದಿವಸ ಆದ್ಮೇಲೆ 3ನೇ ದಿವಸದಾಗ ಬಂದ್ಬಿಡ್ತೀನಿ ಅಂತ ಹೇಳಿತ್ತು ತಾನೆ ಇವಣ್ಣ. ಇವತ್ತು ಸಂಜೆ ಆಯ್ತು, ಅದಕ್ಕೆ ಕೊಟ್ಟಿಲ್ಲ ಅಂತ ನಾವಣ್ಣ ಬಂದಿದೆ. ಈಗ ಏನ್ ಹೇಳ್ತೀಯಾ? ಬಾ, ನಿಮ್ಮ ಅತ್ತೆ ನಿನ್ ಗಂಡ ನೋಡಿದ್ರೆ ನಮಗೆ ಗೊತ್ತೇ ಇಲ್ಲ ಈ ವಿಷಯ ಅಂತಾನ ಹೇಳ್ತಾ ಇದ್ದಾರೆ. ಅಯ್ಯೋ ಅಣ್ಣ, ನಾನು ನಾಳೆ ಇರ್ಬೇಕೇನೋ, ನಾಳೆ ಬತ್ತೀಯೇನೋ ನೀನು. ಇವತ್ತು ಕೊಡೋಣ ಅಂತಾನ ನಾನು ನನ್ನ ತವ್ರ ಮನೆಗೆ ಹೋಗಿದ್ದೆ, ಇಸ್ಕೊಂಬರೋಣ ಅಂತಾನ. ನೀನ್ ನೋಡಿದ್ರೆ ಅಲ್ಲಿ ಇವತ್ತೇ ಬಂದ್ಬಿಟ್ಟಿದ್ಯಲ್ಲಣ್ಣ. ನಾಳೆ ತಾನೇ? ನಾಳೆನಾ? ಏನು ಮೊನ್ನೆ ದಿಸ್ಲೇ ಕೊಡ್ಬೇಕಾಯ್ತು, ಇಲ್ಲ ನಿನ್ನೆ ಆದ್ರೂ ತಂದು ಕೊಡ್ಬೇಕಾಯ್ತು. ಇವತ್ತೂ ಬರ್ಲಿಲ್ಲ, ಸಂಜೆವರೆಗೂ ಕಾದೆ ಬತ್ತಿ ಅಂತಾನೆ. ಇವತ್ತು ಬರ್ಲಿಲ್ಲ, ಅದಕ್ಕೆ ನಾನೇ ಹುಡುಕೊಂಬಂದೆ. ಅಲ್ಲಣ್ಣ, ನೀನು ಯಾಕಣ್ಣ ಇಲ್ಲಿಗೆ ಬರಕ್ ಹೋದೆ? ನಾನೇ ತಂದು ಕೊಡ್ತಿರ್ಲಿಲ್ವೇನಣ್ಣ? ಅಲ್ಲ, ಇನ್ನೂ ಆಗಿರೋದೇ ಒಂದು ತಿಂಗಳಿಗೆ ಮನೆ ಹತ್ರನೇ ಹುಡ್ಕೊಂಡ್ ಬಂದಿದ್ಯಲ್ಲಣ್ಣ. ಏನು 1-2 ದಿವಸ ಹೆಚ್ಚು ಕಮ್ಮಿ ಕೊಡ್ತಿದ್ದೆ. ಅಯ್ಯೋ, ನೀನ್ ದುಡ್ಡು ಏನು ತಿಂದು ನಾನೇನು ಊರ್ ಬಿಟ್ಟು ಹೋಗ್ತಿದ್ದ? ಹೇಳು. ಊರ್ ಬಿಟ್ಟು ಹೋಗ್ತಿದ್ನ? ನಾನು ಇಂಥ ಮಾತು ಅನ್ನಿಸ್ಕೋಬೇಕಾಗಿತ್ತೆ. ನಿನ್ ಕಷ್ಟಕ್ಕೆ ದುಡ್ಡು ಕೊಟ್ನಲ್ಲ ನಾನು. ಈ ಸಾವಿತ್ರಿ ಮಾತು ಕೇಳಿ ನಾನು ಅನ್ನಿಸ್ಕೋಬೇಕಾಗಿದ್ದೆ ಕಣಮ್ಮ, ಅನ್ನಿಸ್ಕೋಬೇಕಾಗಿದ್ದೆ. ನಿನಗೆ ದುಡ್ಡು ಕೊಡ್ಬೇಕಾದ್ರೆ ಹೇಳಿದೀನಿ, 1 ತಿಂಗಳು ಬಡ್ಡಿನಿ ಕೊಡ್ಲಿಲ್ಲ ಅಂತಂದ್ರೂ ನಾನು 2ನೇ ದಿವಸ ಬಿಟ್ಟು 3ನೇ ದಿವಸ ಬಂದ್ಬಿಡ್ತೀನಿ ಮನೆ ಹತ್ರನ ಅಂತಾನ. ನಿನ್ಗೆ ಹೇಳಿದ್ದೆ ತಾನೆ? ನೆನಪಿದ್ಯೋ ಇಲ್ವೋ? ಹಂಗೆ ಹೇಳಿದ್ದೇನಣ್ಣ? ಹಂಗೆ ಹೇಳಿದ್ದೇಣ ಅನ್ಬೇಡ. ಪತ್ರ ಐತೆ, ಪತ್ರದಾಗೆ ಎಲ್ಲ ಬರ್ದಿದ್ದೀನಿ. ಪತ್ರ ತಗೊಂಬರ್ಲೇನು? ನೋಡ್ಬೇಕಾ? ಅಯ್ಯೋ, ನನಗೆ ಮರ್ತೋಗಿತ್ತು. ಬೇಡಣ್ಣ, ನೆನಪೈತೆ. ಎಲ್ಲ ಹೇಳಿದ್ದೆ, ಸಾವಿತ್ರಿನೂ ಹೇಳಿದ್ಲು. ಆದ್ರೆ ನಾನು ದುಡ್ಡು ಕೊಡಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಏನ್ ಮಾಡೋದಣ್ಣ, ಆ ಉಪ್ಪಿನಕಾಯಿ ಓನರು 3 ತಿಂಗಳಾಯ್ತು ದುಡ್ಡೇ ಕೊಟ್ಟಿಲ್ಲ. ಈ ಸರಿನಾದ್ರೂ ಕೊಟ್ಟೋಗ್ತಾನೆ, ನಿಮ್ ಬಡ್ಡಿ ಕೊಡ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನು ಈ ಸಲನೂ ಕೊಡ್ಲಿಲ್ಲ ಕಣ. ಏನೋ ಸಮಸ್ಯೆ ಆಗಿದೆ ಅಂತ ಹೋಗಿದ್ದಾನೆ. ಅಣ್ಣ, ದಯವಿಟ್ಟು ಇನ್ನೊಂದು ವಾರ ಟೈಮ್ ಕೊಡೋಣ. ಹೆಂಗಾದ್ರೂ ಮಾಡಿ ನಿಮ್ ಬಡ್ಡಿನ ಕಟ್ತೀನಿ. ನಮ್ಮ ಏನು ಮಾಡಕ್ಕಾಗಲ್ಲ ಅಣ್ಣ. 10,000 ಯಾರು ಕೊಡ್ತಾರೆ ಹೇಳು? ನಮ್ಮ ಮನೆಗೂ ದುಡ್ಡಿಲ್ಲ ಸದ್ಯಕ್ಕೆ ಕೊಡಕ್ಕೆ. ನಿನಗೆ ಅಂತ ಕೊಡಕ್ಕೆ ಇಟ್ಕೊಂಡಿದ್ದ ದುಡ್ಡ ಗೌರಿ ಏನೋ ಬೇಕು ಅಂತ ನಾವು ಉಳಿಸ್ಕೊಂಡು. ಏನೋ ನಮ್ಮಪ್ಪ ದೊಡ್ಡ ಸಾವುಕಾರ, ಹಂಗೆ ಹಿಂಗೆ ಅಂತ ನಾ ಕೊಚ್ಕೊಂತಿದ್ದೆ. ಇಸ್ಕೊಂಬರ್ಬೇಕಾಗಿತ್ತು, ಊರಿಗೆ ಹೋಗಿದ್ದೆ ಅಂತಂದಲ್ಲ ತವ್ರ ಮನೆಗೆ. ಎಲ್ಲೂ ಇಸ್ಕೊಂಬಂದಿತ್ತಾನೆ? ಇಸ್ಕೊಂಬಂದಿದ್ಯಾ ಇಲ್ವೋ? ಅಯ್ಯೋ ಅಣ್ಣ, ನಮ್ಮಪ್ಪ ದೊಡ್ಡ ಸಾವುಕಾರನೇ. ಆದ್ರೆ ಏನ್ ಮಾಡೋದು, ಯಾವ್ದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿತ್ತು ನಮ್ಮಪ್ಪಯ್ಯ. ನಮ್ಮಮ್ಮಯ್ಯ ಮನೆಗಿತ್ತು. ಮನೆಗೆ 2,000 ಬಿಟ್ರೆ ₹1 ದುಡ್ಡಿಲ್ಲ ಕಣಮ್ಮ. ನಾಳಿಕೆ ನಿಮ್ಮ ಅಪ್ಪನ ಕೊಟ್ಟು ಕಳಿಸ್ತೀನಿ ಹೋಗು ಅಂತ ಹೇಳ್ತು ನಮ್ಮಮ್ಮಯ್ಯ. ನಾಳಿಕೆ ಗ್ಯಾರಂಟಿ ಕೊಟ್ಬಿಡ್ತೀನಿ ಅಣ್ಣ. ನೀನೇನು ಬರಕ್ ಹೋಗ್ಬೇಡ, ನಾನೇ ತಂದು ಕೊಡ್ತೀನಿ. ನಮ್ಮಪ್ಪ ದುಡ್ಡು ತಂದು ಕೊಡುತ್ತೆ ನಾಳಿಕೆ. ನೋಡಮ್ಮ, ನಿಮ್ಮ ಅಪ್ಪಯ್ಯ ಸಾವುಕಾರನೋ, ನಿಮ್ಮ ಅಮ್ಮಯ್ಯ ಸಾವುಕಾರನೋ, ನಿಮ್ಮ ಅಣ್ಣಯ್ಯ ಸಾವುಕಾರನೋ, ನಿಮ್ಮ ಮಾಮ ಸಾವುಕಾರನೋ, ಅದೆಲ್ಲ ಬೇಕಾಗಿಲ್ಲ ನನಗೇನು, ನಾನು ಬಡ್ಡಿ ದುಡ್ಡು 10,000 ಕೊಟ್ಬಿಡು, ಈಗಲೇ ಹೋಗ್ಬಿಡ್ತೀನಿ ಅಷ್ಟೇನೆ. ಇನ್ನು ಮುಂದಿನ ತಿಂಗಳು 1ನೇ ತಾರೀಕಿನ ತನಕ ನಾನು ಈ ಕಡೆಗೆ ತಲೆ ಹಾಕಲ್ಲ. 1ನೇ ತಾರೀಕು ಕೊಡಲಿಲ್ಲ ಅಂದರೆ 2ನೇ ತಾರೀಕು ಬರಲ್ಲ, 3ನೇ ತಾರೀಕು ಪಕ್ಕ ಬಂದೇ ಬರ್ತೀನಿ. ಏನಾದರೂ 3ನೇ ತಾರೀಕು ಒಳಗಡೆ ನನಗೆ ಬಡ್ಡಿ ತಂದು ಕೊಡಲಿಲ್ಲ ಅಂದರೆ. ಏನೇನೇತ್ರ ನೀನು? ನೀನೆಲ್ಲೋ ದುಡ್ಡು ತರಕ್ ಹೋಗಿದ್ಯೇನೋ ತವ್ರ ಮನೆಗೆ ಅಂತ ಅನ್ಕೊಂಡಿದ್ದೆ. ಈಗ ನೋಡಿರೆ ದುಡ್ಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಇವಣ್ಣ ನನಗೆ ಬೈತೈತೆ. ನನ್ನ ನಂಬಿ ಕೊಟ್ಟಿರೋದು ಗೊತ್ತಾ? ನಾನು ನಿನ್ನ ಬಗ್ಗೆ ಎಲ್ಲ ಹೇಳಿದ್ದೆ. ಕೊಡ್ತಾಳೆ ಬಿಡೋಣ ಅಂತೋಳೇನಲ್ಲ, ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ, ವ್ಯಾಪಾರನೂ ಚೆನ್ನಾಗಿ ಆಗ್ತಿದೆ. ಏನಂದ್ರೆ 2 ತಿಂಗಳು ಕೊಟ್ಟಿಲ್ಲ ಅವರು ಉಪ್ಪಿನಕಾಯಿ ಓನರು, ಹಂಗಾಗಿ ಕೊಟ್ಟಿಲ್ಲ. ಈ ತಿಂಗಳು ಕೊಡ್ತಾರೆ ಅಂತ ನಾ ಹೇಳಿದ್ದೆ, ಹಂಗಾಗಿ ಸಾಲ ಕೊಟ್ಟಿದ್ದು. ನೀನು ನೋಡಿರಿ ಈ ಥರ ಮಾಡಿಬಿಟ್ಟಿಲ್ಲ. ಬಿಡಮ್ಮ, ನಾನು ನಿನಗೆ ಸಾಲ ಕೊಡಿಸಿ ನಾನು ಬಯಸ್ಕೋಬೇಕಾಯ್ತೀವಿ ಅಣ್ಣನ ಹತ್ರ. ಹೆಂಗಾದ್ರೂ ಮಾಡಿ ಒಂದ್ಸಿ ತಂದು ಕೊಡು. ಆಯ್ತು, ತಂದು ಕೊಡ್ತೀನಿ. ನಮ್ಮ ಅಪ್ಪನ ಕೈಲಿ ದುಡ್ಡು ಕಳಿಸ್ತೀನಿ ಅಂತ ಹೇಳೈತೆ ನಮ್ಮಮ್ಮಯ್ಯ. ನಾಳೆಗೆ ಏನಾದರೂ ನಮ್ಮ ಅಪ್ಪ ತಂದರೆ ಕೊಡ್ತೀನಿ. ಈಗ ದಯವಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗಿ ಸಾವಿತ್ರಕ್ಕ, ಪ್ಲೀಸ್. ನೋಡಮ್ಮ, ಸಾವಿತ್ರಿ ಹೇಳ್ದಂಗಲ್ಲ ನಾನು ಕೇಳೋದು, ನಾನು ಹೇಳ್ದಂಗೆ ಅವಳು ಕೇಳ್ತಾಳೆ. ಅದೆಲ್ಲ ಬೇಕಾಗಿಲ್ಲ. ನನ್ನ ದುಡ್ಡು ಯಾವಾಗ ಕೊಡ್ತೀಯ ಹೇಳು, ಸರಿಯಾಗಿ ಕೊಡ್ತೀಯ ಹೇಳು. ನಾಳೆನೇ ಕೊಡ್ತೀಯಾ ಅಥವಾ ಇನ್ನೂ 1 ವಾರ ಆಗುತ್ತೋ? ಅಯ್ಯೋ ಇಲ್ಲಣ್ಣ, ನಾಳೆನೇ ಕೊಟ್ಬಿಡ್ತೀನಿ. ದಯವಿಟ್ಟು ಹೋಗೋಣ. ಹೋಗಕ್ಕಲ್ಲ ಬಂದಿರೋದು ನಾನು, ಬಡ್ಡಿ ವಸೂಲಿ ಮಾಡ್ಕೊಂಡೆ ಹೋಗೋದು. ನಾನಿವತ್ತು ಇದೇ ಊರಲ್ಲಿ ಇರ್ತೀನಿ. ಇದೇ ಊರಲ್ಲೇ ಇದ್ಬಿಟ್ಟು ನಾಳೆ ನಿನ್ನ ಹತ್ರ ದುಡ್ಡು ಇಸ್ಕೊಂಡೆ ಹೋಗೋದು. ಕೊಡ್ಲಿಲ್ಲ ಅಂತಂದ್ರೆ ನಾನು ಸುಮ್ಮನಿರಲ್ಲ, ಹೇಳಿರ್ತೀನಿ. ಸರಿ ಅಣ್ಣ, ಆಯ್ತು, ಕೊಟ್ಟೆ ಕೊಡ್ತೀನಿ. ಇವತ್ತೇನಂದ್ರೆ ನಮ್ಮಪ್ಪ ಊರಲ್ಲಿ ಇರ್ಲಿಲ್ಲ, ಹಂಗಾಯ್ತು. ಇಲ್ಲಿದೆ ನಮ್ಮಪ್ಪ ಏನು 10,000 ಏನು 20,000 ಕೊಟ್ಟು ಕಳ್ಸೋದು ನನಗೆ ಅಂತಂದಿದ್ರೆ. ಯಾಕೆಂದ್ರೆ ನಾನು ಅಂದ್ರೆ ಅಷ್ಟೊಂದು ಪ್ರೀತಿ ನಮ್ಮಪ್ಪಗೆ.
ನೇತ್ರಮ್ಮ ಅಂತಿರುತ್ತೆ. ಆದ್ರೆ ಏನ್ ಮಾಡೋದು, ನಮ್ಮಪ್ಪನೇ ಊರಾಗಿರ್ಲಿಲ್ಲ, ನಮ್ಮಮ್ಮ ಇಂಥ ದುಡ್ಡು ಇರ್ಲಿಲ್ಲ, ಹಂಗಾಗಿ ದುಡ್ಡು ತರಕ್ಕಾಗ್ಲಿಲ್ಲ ಅಷ್ಟೇನೆ. ನಾಳೆ ಗ್ಯಾರಂಟಿ ಕಳಿಸ್ತೀನಿ ಅಂತ ಹೇಳಿದ್ ನಮ್ಮಮ್ಮಯ್ಯ, ನಮ್ಮಪ್ಪ ಬಂದೇ ಬರುತ್ತೆ. ಥೂ, ನಾವು ಹೋಗಿ ಬಡ್ಡಿ ಕೊಡ್ತೀಯ ಅಂತನ ಕೊಟ್ನಲ್ಲಮ್ಮ ನಂಬಿಕೆ ಇಟ್ಟು, ಯಾರಿಗೂ ಕೊಡಲೇಬಾರ್ದು ಅನ್ಸುತ್ತೆ ನಿಮ್ಮಂಥವ್ರಿಗೆಲ್ಲನ. ಹಾಂ ಹಾಂ, ಇಲ್ಲಿಂದ ಗಟ್ಟು ಬಿದ್ದಮ್ಮ ನೀನು. ನಾನು ಯಾರಿಗೂ ಈ ಊರಾಗೆ ಅದಕ್ಕೆ ಯಾರಿಗೂ ಕೊಡ್ತಾ ಇರಲಿಲ್ಲ. ಯಾರು ಬಡ್ಡಿಗೆ ನೆಟ್ಟು ಕಟ್ಟಲ್ಲ ಅಂತನ. ಈ ಸಾವಿತ್ರಿ ಏನೋ ಬಂದು ಹೇಳಿದ್ಲು, ಪಾಪ ಕಷ್ಟ ಆಗಿದ್ದಾಳೆ ಹುಡುಗಿ, ಕೊಡ್ತಾಳೆ, ಹಂಗೆ ಹಿಂಗೆ ದುಡಿತಾಳೆ, ಗಂಡ ದುಡಿತಾನೆ ಅಂತ ಹೇಳಿದ್ಲು, ಹಂಗಾಗಿ ಕೊಟ್ಟೆ ಅಷ್ಟೇನಿ. ಹಾಂ, ನಾನು ಇಲ್ಲೇ ಇರ್ತೀನಿ ಸಾವಿತ್ರಿರ ಮನೆಯಲ್ಲಿ, ನೀನು ನಾಳೆ ನನಗೆ ದುಡ್ಡು ಕೊಡಬೇಕು ಅಷ್ಟೇನಿ. ನಾ ಇಲ್ಲಿ ಯಾಕಣ ಇರ್ತೀರಾ, ನಿಮ್ಮ ಊರಿಗೆ ಹೋಗಿ ನಾನೇ ಸಾವಿತ್ರಕ್ಕನ ಕರ್ಕೊಂಡು ದುಡ್ಡು ತಗೊಂಬಂದು ಕೊಡ್ತೀನಿ. ನಮ್ಮಪ್ಪ ನಾಳೆಗೆ ಯಾವಾಗ ಬರುತ್ತೋ ಏನೋ. ನೀವು ಸುಮ್ಮನೆ ಇಲ್ಲಿ ಕಾತ್ಕೊಂಡು ಕುತ್ಕೊಂಡ್ರೆ ನಿಮಗೂ ಬೇಜಾರಾಗುತ್ತೆ, ನಮಗೂ ಒಂಥರ ಟೆನ್ಷನ್ ಆದಂಗೆ ಆಗುತ್ತೆ. ನೀವು ಕಾಯ್ತಾ ಇದ್ದೀರಲ್ಲಪ್ಪ ದುಡ್ಡು ನಮ್ಮಪ್ಪ ಯಾವಾಗ ತರುತ್ತೋ ಅಂತ, ನಮಗೂ ಒಂಥರ ಭಯ ಆದಂಗೆ ಆಗುತ್ತೆ. ನೀವು ಊರಿಗೆ ಹೋಗಿ ಅಣ್ಣ, ನಾನೇ ತಾಮನ್ ಕೊಡ್ತೀನಿ, ನಿಮ್ಮ ಹತ್ರನೇ, ನಿಮ್ಮ ಮನೆ ಹತ್ರನೇ ಬರ್ತೀನಿ, ಹೋಗಿ ಅಣ್ಣ ದಯವಿಟ್ಟು. ಇಲ್ಲಮ್ಮ, ಅದೆಲ್ಲ ಆಗಲ್ಲ. ನಾಳೆ ಸಾಯಂಕಾಲ ಆಗಲಿ ಕತ್ಲಾಗಲಿ ಇಲ್ಲೇ ಇದ್ದು ದುಡ್ಡು ಇಸ್ಕೊಂಡೇ ಹೋಗೋದು ನಾನು. ಹಾಂ ಸರಿ ಬರೋಣ, ಬರೀ ಹೋಗೋಣ. ಕೊಡ್ತಾಳಂತಾಳ ನಾಳೆ ಸಾಯಂಕಾಲದಷ್ಟೊತ್ತಿಗೆ. ನೇತ್ರ, ನಾಳೆ ಸಾಯಂಕಾಲದಷ್ಟೊತ್ತಿಗೆ ಎಲ್ಲಾದ್ರೂ ಹೊಂದಿಸಿ ದುಡ್ಡ ಇವಣ್ಣ ಕೈ ಕೊಡು. ಆಮೇಲೆ ನಾಳೆನೂ ಕೊಡಲಿಲ್ಲ ಅಂತಂದ್ರೆ ಇವಣ್ಣ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಮೊದಲೇ ಇವಣ್ಣ ಸರಿ ಇಲ್ಲ. ಹಾಂ ಆಯಿತು, ಕೊಡ್ತೀನಿ, ಹೋಗು, ಕರ್ಕೊಂಡೋಗಿ ಇವಾಗ. ಅಣ್ಣ ಬಾರಣ, ಹೋಗ್ಲಿ ಬಾ, ಹೋಗ್ಲಿ. ಆಯಿತು, ಇವತ್ತು ಒಂದು ದಿವಸ ಟೈಮು. ನಾಳೆಗೆ ಕೊಡ್ತಿದ್ರೆ ಏನು ಮಾಡ್ತೀನಿ ಅಂತ ನಾನು ಈಗ ಹೇಳಲ್ಲ, ನಾಳೆ ತೋರಿಸ್ತೀನಿ, ನಡಿ. ಅಯ್ಯೋ ದೇವ್ರೇ, ನಮ್ಮಪ್ಪ ನಾಳೆ ಬರ್ತೋ ಇಲ್ವೋ ದೇವ್ರೇ. ರೀ, ಹೆಂಗಾದ್ರೂ ಮಾಡಿ ಒಂದು 10,000 ಎಲ್ಲಾದ್ರೂ ಒಂದಿಸ್ರಿ. ನೀವು ಕೆಲ್ಸಕ್ಕೆ ಹೋಗ್ತಿರಲ್ಲ ಅಲ್ಲಿ ಮಣ್ಣು ಹೊಡಿಯೋಕ್ಕೆ, ಅವ್ರ ಹತ್ರನ ಒಂದಿಷ್ಟು ಸಾಲ ಇಸ್ಕೊಂಬನ್ರಿ, ತೀರಿಸ್ತೀನಿ. ಕೂಲಿ ಬಂದು ಟ್ಯಾಕ್ಟ್ರಿ ತಗೊಂಬಂದು ಮಣ್ಣು ಹೊಡೆದು ತೀರಿಸ್ತೀನಿ ಅಂತನ ಹೋಗಿ ಇವಾಗಲೇ ಸಾಲ ಇಸ್ಕೊಂಬರ್ರಿ. ನಮ್ಮಪ್ಪ ಬಂದಾಗ ನಿಮಗೆ ಕೊಡ್ತೀನಿ. ನಮ್ಮಪ್ಪ ನಾಳೆಗೆ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ, ಯಾವುದೋ ಊರಿಗೆ ಹೋಗೈತಿ ಏನೋ ಕೆಲಸದ ಮೇಲೆ, ಹಂಗಾಗಿ ಕೊಡಲಿಲ್ಲ ಅಷ್ಟೇನೆ. ಹೋಗ್ರಿ, ಹೋಗಿ ಸಾಲ ಇಸ್ಕೊಬರೋಗ್ರಿ. ನೀನು ಮಾಡಿರೋದು ಸಾಲನ ಅಂತ ಹೇಳ್ಬಿಟ್ಟು ನಾನು ಹೋಗಿ ಅಲ್ಲಿ ಕೆಲಸ ಮಾಡೋರ ಹತ್ರ ಇಸ್ಕೊಬತ್ತೀನಿ ಹೇಳು. ಆಮೇಲೆ ನಿಮ್ಮ ಅಪ್ಪ ತಂದು ಕೊಡಬಾರ್ದು, ಅವರು ನನ್ನ ಹೋಗಿತಾರೆ. ಏನೋ ಕೆಲ್ಸಕ್ಕೆ ಹೋಗಲಿಲ್ಲ ಅಂತಂದರೆ 10,000 ಯಾರು ಕೊಡಲ್ಲ. ಕೆಲ್ಸಕ್ಕೆ ಬರ್ತೀನಿ ಅಂದರೆ ಏನೋ ಒಂದು 500,000 ಆದರೆ ಕೊಡ್ಬೋದು, ಅಷ್ಟೆಲ್ಲ ನಾ ಯಾರು ಕೊಡಲ್ಲ. ನಾನಂತೂ ಯಾರನ್ನೂ ಕೇಳೋಕ್ಕೂ ಆಗಲ್ಲ. ಹಾಂ, ನೀನು ಯಾಕೋ ತಂದು ಕೊಡ್ತೀಯಾ, ಸುಮ್ಮನಿರು. ಏನಾದರೂ ನಿನಗೇನಾದರೂ ಹೇಳಿ ಕೇಳಿ ಏನಾದ್ರೂ ಬಡ್ಡಿಗೆ ಸಾಲ ತಂದಿಲ್ಲ ಇವಳು. ಹಾಂ, ನಮ್ಗೇನಾದ್ರು ಒಂದು ಮಾತು ಹೇಳಿದ್ಲೇನು, ದೊಡ್ಡರ ಇದ್ದಾರೆ, ಗಂಡ ಇದ್ದಾನೆ, ಹೇಳ್ಬೇಕು ಅನ್ನೋದು ಪರಿಜ್ಞಾನ ಇಲ್ಲ ಇವಳಿಗೆ. ಈಗ ಸಾಲ ತಂದು ಕೊಡು ಅಂತ ಕೇಳ್ತಾಳೆ ನಿನ್ನ. ಏನತ್ತೆ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ನಾನಿವಾಗ ಇರೋ ಪರಿಸ್ಥಿತಿಲಿ ನೀವು ಹಿಂಗೆ ಮಾತಾಡ್ಬೋದಾ? ನಿಮ್ಮ ಮಗು ನೀವೇ ಹೇಳ್ಬೇಕು, ಎಲ್ಲಾದ್ರೂ ಸಾಲ ಕೊಡಪ್ಪ, ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ನಾ ಹೇಳಿ ಕಳ್ಸದ್ಬಿಟ್ಟು ನೀವು ತರಕ್ ಹೋಗ್ಬೇಡ, ಸಾಲ ಕೊಡ್ಬೇಡ, ಹಂಗೆ ಹಿಂಗೆ ಅಂತ ನಾನು ನೀವೇ ಹೇಳ್ಕೊಡ್ತಾ ಇದ್ದೀರಲ್ಲ ಅತ್ತೆ. ಇದು ಸರಿನಾ ಹೇಳಿ? ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀನೇನು ನನಗೆ ಪಾಠ ಮಾಡಕ್ ಬರಬೇಡ, ನಮಗೂ ಗೊತ್ತಿದೆ. ನೀನು ಬುದ್ಧಿವಂತಲಾಗಿದ್ರೆ ಸಾಲ ತರಬೇಕಾದ್ರೆ ನೀನು ನಮ್ಗೆ ಹೇಳ್ತಿದ್ದೆ, ಇಲ್ಲ ನಿನ್ನ ಗಂಡಗಾದ್ರೆ ಒಂದು ಮಾತು ಹೇಳ್ತಿದ್ದೆ. ಅದು ಮೀಟ್ರ್ ಬಡ್ಡಿಗೆ, ಬರೀ ಬಡ್ಡಿ ಕಟ್ಟೆ ಸಾಯ್ಬೇಕಾಗುತ್ತೆ ಮೀಟ್ರ್ ಬಡ್ಡಿ ಅಂದ್ರೆ. ಏನು ನಿನ್ಗೇನು ತಮಾಷೆ ಅನ್ಕೊಂಡಿದ್ಯಾ ಮೀಟ್ರ್ ಬಡ್ಡಿ ಅಂದ್ರೆ? ಮತ್ತಿನ್ನೇನು ಮಾಡೋದತ್ತೆ, ಆ ಮೇಸ್ತ್ರಿ ಬೇರೆ ಕೂಲಿಯರಿಗೆ ದುಡ್ಡು ಕೊಡಬೇಕು, ನನಗೆ ದುಡ್ಡು ಕೊಡು ಅಂತ ಎದೆ ಮೇಲೆ ನಿಂತ್ಕೊಂಡಿದ್ದ. ಮನೆಗೆ ನೋಡಿದ್ರೆ ದುಡ್ಡು ಇರಲಿಲ್ಲ. ಉಪ್ಪಿನಕಾಯಿ ಓನರು ದುಡ್ಡು ಕೊಡೋದು ಇನ್ನೂ 15 ದಿವಸ ಆಗುತ್ತೆ ಬಿಡು, ಅವ್ನು ಬಂದಮೇಲೆ ಬಡ್ಡಿ ಅಸಲು ಎಲ್ಲ ತೀರಿಸಿದ್ರಾಯ್ತು. ಹೆಂಗೂ ಈ ಸರಿ ಒಂದು 30,000 ಬರುತ್ತೆ, ಮುಂದಿನ ಸಲ ಒಂದು 10,000 20,000 ಬರುತ್ತೆ, ಹೆಂಗೋ ಮಾಡಿ ತೀರಿಸ್ಬೋದು. ಬಡ್ಡಿನಾದ್ರೂ ಕಟ್ಟಿ ಆಮೇಲೆ ಹೆಂಗಾನ ಅಸಲು ತೀರಿಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಉಪ್ಪಿನಕಾಯಿ ಓನರ್ ಈ ಥರ ಮೋಸ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಇದೊಂದು ಸಮಸ್ಯೆ. ಇವಾಗ ಹಿಂಗೆ ಒಂದು 10,000 ಅಡ್ಜಸ್ಟ್ ಮಾಡಿಕೊಟ್ಟು ಆಮೇಲೆ ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ, ನೀವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡಿ. ಇದೊಂದು ಸಹಾಯ ಮಾಡಿರಿ ರೀ, ಹೆಂಗಾದ್ರೂ ಮಾಡಿ ಒಂದು 10,000 ಒಂದಿಸ್ರಿ. 10,000 ಅಂದರೆ ಏನು ತಮಾಷೆ ಅನ್ಕೊಂಡಿದ್ಯಾ? ಯಾರು ಕೊಡಲ್ಲ, ಹೋಗು, ನೀನೇ ಬೇಕು ಅಂದರೆ ಯಾರ ಹತ್ರನಾದ್ರೂ ಇಸ್ಕೊಂಬ ಹೋಗು. ಆಯ್ತು ಬಿಡಿ, ಹೆಂಡತಿ ಕಷ್ಟದಲ್ಲಿದ್ರೆ ನನಗೆ ಹೇಳ್ತಿರಲ್ಲ ಇಸ್ಕೊಂಬರೋಗು ಅಂತಾನ. ನಾನು ಇಸ್ಕೊಂಬರಂಗಿದ್ರೆ ನಿಮ್ಗೆ ಯಾಕೆ ಹೇಳ್ತಿದ್ದೆ? ಏನೋ ನೀವು ದಿನ ಕೆಲ್ಸಕ್ಕೆ ಹೋಗ್ತಿರಲ್ವ ಟ್ಯಾಕ್ಟ್ರಿ ತಗೊಂಡು, ಅಲ್ಲಿ ಏನಾದರೂ ಕೊಡ್ತಾರೆ. ದಿನ ಕೆಲ್ಸಕ್ಕೆ ಹೋಗೋರಿಗೆ ಕೊಡಲ್ವ ಸಾಲನ ಅಡ್ವಾನ್ಸ್ ಆಗಿ? ಹೇಳಿ. ಕೊಡ್ತಾರೆ, ಆದರೆ ಅವರು 10,000 ಗಟ್ಟಲೆ ಕೊಡಲ್ಲ, 500,000 ಅಷ್ಟೇನೆ ಕೊಡೋದು. ನಾನು ಅಷ್ಟಕ್ಕೂ ನನಗೆ ನೀನು ಹೇಳಿದ್ದ ಹೇಳು. ಹೇಳಿಲ್ಲ ಅಂದಮೇಲೆ ನಾನು ಯಾಕೆ ನಿನಗೆ ಸಹಾಯ ಮಾಡಲಿ? ಹೆಂಗಾದ್ರೂ ಮಾಡ್ಕೊ ಹೋಗು. ನಾನು ಮಾತು ಕೇಳಲ್ಲ. ಮನೆ ಕಟ್ಟೋದು ಬೇಡ, ಪಾಯ ಹಾಕೋದು ಬೇಡ, ನಿಧಾನಕ್ಕೆ ಹಾಕೋಣ ದುಡ್ಡು ನೋಡ್ಕೊಂಡು ಅಂತಂದರೆ ನಿನ್ನ ಮಾತು ಕೇಳ್ದ. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ನಾನು ಮನೆ ಕಟ್ತೀನಿ, ನಾನು ದುಡ್ಡಿನ ನೋಡ್ಕೊತೀನಿ. ನೀವು ಮಾತಾಡಬೇಡ್ರಿ ಅಷ್ಟೇ, ಮಾತಾಡ್ದಂಗೆ ಇದ್ದರೆ ಅಷ್ಟೇ ಸಾಕು ಅಂತ ನಾನು ಹೇಳ್ತಿದ್ದೆ. ನನಗೂ ನಮ್ಮ ಅಮ್ಮಗೂ ನಮ್ಮ ಅಪ್ಪಗೂ ಎಲ್ಲರಿಗೂ. ಈಗ ನೋಡಿರಿ ನಮಗೆ ಹೇಳ್ತಾ ಇದೆಯಾ ಸಾಲ ತಂದು ಕೊಡು ಅಂತಾನ. ಹೆಂಗಾದ್ರೂ ಮಾಡ್ಕೊ ಹೋಗು. ಇಷ್ಟಕ್ಕೂ ಯಾರು ಸಾಲ ಕೊಡಲ್ಲ 10,000 ಗಟ್ಟಲೆ ಹೋಗಿ ಕೇಳಿದ್ರು. ಆಯ್ತು, ಇಲ್ಲೇ ನಿಂತ್ಕೊಂಡು ಹೇಳಿದ್ರೆ ಯಾರು ಕೊಡಲ್ಲ. ಮಂತ್ರಕ್ಕೆ ಮಾವಿನಕಾಯಿ ಉದ್ದಿರಲ್ಲ ಕಣ್ರಿ, ಕಲ್ಲು ಹೊಡಿಬೇಕು.
ನಾವು ಹೋಗಿ ಯಾರನ್ನ ಕೇಳಬೇಕು, ಕೇಳಿದ್ರಷ್ಟೇ ಕೊಡೋದು. ಬಿಡಿ, ನಾನೇ ಹೋಗಿ ಕೇಳ್ತೀನಿ. ಹೋಗು, ಯಾರನ್ನು ಕೇಳ್ತೀಯ ಕೇಳ್ಕೊಂಬರೋಗು, ನನಗೇನಂತೆ. ಅತ್ತೆ ಏನ್ ಮಾಡ್ಲತ್ತೆ, ಏನ್ ಮಾಡ್ಲಿ ಅಂತ ನಾನು ಕೇಳಿದ್ರೆ ನಾನೇನಮ್ಮ ಹೇಳಿ? ನನಗೇನು ಗೊತ್ತೈತೆ? ನನಗೇನು ಗೊತ್ತಿಲ್ಲಮ್ಮ. ಆ ಮನೆ ಪಾಯ ಹಾಕ್ಬೇಕಾರೆ, ಅಳತೆ ಮಾಡ್ಬೇಕಾರೆ ನಿನ್ಗೇನು ಗೊತ್ತಾಗಲ್ಲತ್ತೆ? ಸುಮ್ಮನೆ ಅಂತಿದ್ದೆ. ಈಗ ನೋಡಿದ್ರೆ ಏನ್ ಮಾಡ್ಲತ್ತೆ ಅಂತ ನನ್ನ ಕೇಳ್ತಾ ಇದೆಯಲ್ಲ. ಹೋಗು, ನನ್ನೇನು ಕೇಳ್ತಿ ಇವಾಗ? ಆಯ್ತು ಬಿಡಿ, ಯಾರು ನನಗೆ ಸಪೋರ್ಟ್ ಮಾಡಬೇಡ್ರಿ.